ಬಜೆಟ್ ಪ್ರಥಮ ಪೂರ್ವಭಾವಿ ಸಾರ್ವಜನಿಕ ಸಮಾಲೋಚನಾ ಸಭೆ ಕರೆಯುವ ಮುನ್ನ ನಗರದ ಸಾರ್ವಜನಿಕರಿಗೆ ಕುಂದುಕೊರತೆಗಳ ಸಭೆ ಆಯೋಜನೆ ಮಾಡುವಂತೆ ಮಾಜಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಒತ್ತಾಯಿಸಿದ್ದಾರೆ. ನವೆಂಬರ್ 26ರ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ನಗರಸಭಾ ಕಚೇರಿಯ ಕೌನ್ಸಿಲ್ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭೆ ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 2026-27ನೇ ಸಾಲಿನ ಬಜೆಟ್ ಕುರಿತ ಪ್ರಥಮ ಪೂರ್ವಭಾವಿ ಸಾರ್ವಜನಿಕ ಸಮಾಲೋಚನಾ ಸಭೆಯನ್ನು ಆಯೋಜಿಸಲಾಗಿದ್ದು, ಪ್ರತಿನಿತ್ಯ ಆಸ್ತಿ ಮಾಲೀಕರು ಈ ಸ್ವತ್ ಖಾತೆ ಮಾಡಿಕೊಳ್ಳಲು ತಿದ್ದುಪಡಿ, ಸ್ವಚ್ಛತೆ ಬಗ್ಗೆ ದಿನನಿತ್ಯ ಕಚೇರಿಗೆ ಅಲೆದಾಡುತ್ತಿದ್ದಾರೆ. ಬಜೆಟ್ ಪೂರ್ವಭಾವಿ ಸಭೆ ಮಾಡುವ ಮುನ್ನ ಜಿಲ್ಲಾಧಿಕಾರಿಗಳೇ ಈಗ ನಗರಸಭೆ ಆಡಳಿತ ಅಧಿಕಾರಿಗಳಾಗಿರುವುದರಿಂದ ಮೊದಲು ಸಾರ್ವಜನಿಕರ ಕುಂದು ಕೊರತೆ ಸಭೆ ಮಾಡಿ ನಂತರ ಬಜೆಟ್ ಪೂರ್ವಭಾವಿ ಸಭೆ ನಡೆಸುವಂತೆ ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಆಗ್ರಹಿಸಿದ್ದಾರೆ. ಅಣ್ಣ, ಈಗ ಪೂರ್ವಭಾವಿ ಸಭೆ ಇದಕ್ಕೆ ಅದು ಬಜೆಟ್ ಮೀಟಿಂಗ್ ಕರೆದರೆ ಫಸ್ಟ್ ಬಜೆಟ್ ಮೀಟಿಂಗ್ಕಿನ್ನ ಫಸ್ಟ್ ಸಾರ್ವಜನಿಕರ ಕುಂದು ಕೊರತೆ ಫಸ್ಟ್ ಕರೀಲಿ ಇವರು. ಇದು ಬಗೆಹರಿಸ್ತು ಫಸ್ಟ್. ಇದು ಬಗೆಹರಿಸಿದ್ಮೇಲೆ ಈಗ ಸಾಹೇಬ್ರು ಭಾಳ ಜನನು ಹೇಳ್ತಾ ಇದಾರೆ. ಅಣ್ಣ ಸಾಹೇಬ್ರು MLA ಸಾಹೇಬ್ರು ಹೇಳಿದ್ದಾರೆ ಫಸ್ಟ್ ಸಾರ್ವಜನಿಕರು ಸಭೆ ಕರೀಲಿ ಅಂತೇಳಿ ಭಾಳ ಇದ್ದು ಹೇಳ್ತಾ ಇದಾರೆ. ಹಂಗಾಗಿ ನಾವು ಗಮನಕ್ಕೆ ತಂದಿದ್ವಿ. ನಾವು ಇದ್ದಿದ್ರೆ ನಾವು ಕರಿತಿದ್ವಿ, ನಾವು ಇಲ್ಲಲ್ಲ. ಹಂಗಾಗಿ ಫಸ್ಟ್ ಸಾರ್ವಜನಿಕರ ಸಭೆ ಕರೀಲಿ. ಸಾರ್ವಜನಿಕ ಕುಂದುಕೊರತೆ ಸಭೆ ಸಭೆ ಕರೀಲಿ. ನಗರದ ಏನು ಕುಂದುಕೊರತಿದ್ದಾವೆ? ಈಗ ಕ್ಲೀನಿಂಗಿಂದು, ಆಮೇಲೆ ಈಗ ಈ ಸೊತ್ತದು ಈಗ ಪ್ರಾಬ್ಲಮ್ಗಳು ಇದಾವೆ. ಹಂಗಾಗಿ ಈಗ ಜನಗಳಿಗೆ ಮುಖ್ಯವಾಗಿ ಅನುಕೂಲ ಆಗ್ಬೇಕಾದ್ರೆ ಅದು ಕರಿಬೇಕು. ಈಗ ಸಾಹೇಬ್ರ ಗಮನಕ್ಕೆ ಕರೆದ್ರೆ ನಗರಸಭೆ ಕಚೇರಿಯಲ್ಲಿ ಬಹಳ ಸಮಸ್ಯೆ ಇದಾವೆ. ಈ ಸೊತ್ತು ತಿದ್ದುಪಡಿ ಬರೀ ತಪ್ಪು ಮಾಡೋದು ಮತ್ತೆ ತಿದ್ದುಪಡಿ ತಿದ್ದುಪಡಿ ಹೌದೌದು ಬಹಳ ಸಮಸ್ಯೆ ಹೇಳ್ತಾರೆ ಜನಗಳಿಗೆ. ಹಂಗಾಗಿ ಈಗ ಸಾಹೇಬ್ರ ಗಮನಕ್ಕೆ ಹೋಗಿದೆ, MLA ಸಾಹೇಬ್ರ ಗಮನಕ್ಕೆ ಹೋಗಿದೆ. ಅವರನ್ನು ಕುಂದುಕೊರತೆ ಸಭೆನೂ ಕರೆಯಕ್ಕೆ ಬಹಳ ಸರಿ ಹೇಳ್ತಾ ಇದಾರೆ. ಹಂಗಾಗಿ ಅವ್ರು ಕರೆದ್ರೆ ಬಹಳ ಅನುಕೂಲ ಆಗುತ್ತೆ ಜನಗಳಿಗೆ. ಬಜೆಟ್ ಪೂರ್ವ ಸಭೆಗಿನ್ನ ಮತ್ತು ಸಾರ್ವಜನಿಕ ಕುಂದುಕೊರತೆ ಸಭೆ ಕರಿಬೇಕು. ಕರೆದ್ರೆ ಒಳ್ಳೇದು. ಈಗ ಜನಗಳಿಗೆ ಅನುಕೂಲ ಆಗೋದು ಈ ಸತ್ತದು, ಈಗ ಇದು ಕ್ಲೀನಿಂಗ್ ಅದ್ರದ್ದು. ಪ್ರತಿ ಸಾರಿ ಬಜೆಟ್ ಪೂರ್ವ ಸಭೆ ಆಗಲ್ಲ, ಅದು ಕರೆದಾಗ ಬರೀ ಕುಂದುಕೊರತೆ ಸಮಸ್ಯೆ ಹೇಳ್ತಿರ್ತಾರೆ ಸಭೆಗಳಾಗು. ಹೌದು ಹಂಗ ಆಗಬಾರ್ದು ಅಂತ. ಹಂಗ ಆಗಬಾರ್ದು ಪ್ರತಿಯೇ ಕುಂದುಕೊರತೆ ಸಭೆ ಕರೆದು ಆಮೇಲೆ ಬಜೆಟ್ ಪೂರ್ವ ಸಭೆ ಕರಿಬೇಕು ಅಂತ ನಿಮ್ಮ ಅನಿಸಿಕೆ? ಈಗ ಜನಗಳ ಗಮನಕ್ಕೆ ಏನಂತಂದ್ರೆ ಈ ಬಜೆಟ್ ಮೀಟಿಂಗ್ನ ಕುಂದುಕೊರತೆನೆ ಭಾಳ ಹೇಳ್ತಿರ್ತಾರೆ. ಫಸ್ಟ್ ಆ ಸಭೆ ಮಾಡ್ಲಿ, ಆ ಸಭೆ ಮಾಡಿದ ನಂತರ ಅದಕ್ಕೆ ಬೇಕಾದ್ರೆ ಬಜೆಟ್ ಮೀಟಿಂಗ್ ಕರೀಲಿ. ಸರಿ.